ಹಾಯ್ ಗಾಯ್ಸ್, ನಾನು ಅಕ್ಕಿ ಮಿಲ್ನಲ್ಲಿ ಕೆಲಸ ಮಾಡ್ತಾನೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನನ್ನ ಒಂದು ದಿನ ಹೇಗೆ ಕಳೆಯುತ್ತದಂತೆ ವಿಡಿಯೋ ಕೊನೆಯವರೆಗೂ ನೋಡಿ. ನಮ್ಮ ಮಿಲ್ಲಿನ ಔಟ್ಪುಟ್ ಎಂಟರ್ ಹೇಗಿದೆ ನೋಡಿ ಗೈಸ್. ಸೊ ಗೈಸ್, ಇವಾಗ ಬೆಳಗ್ಗೆ ಟೈಮ್ ಬಂದುಬಿಟ್ಟು 10 ಗಂಟೆ 30 ನಿಮಿಷ. ಕೆಲಸ ಶುರು ಮಾಡೋಣ. ಇದು ಬಂದುಬಿಟ್ಟು ನಾವು ಕೆಲಸ ಮಾಡೋ ಪ್ಲೇಸ್ಗಳು. ಇದು 1ನೇ ಕೌಂಟರ್, ಇದು 2ನೇ ಕೌಂಟರ್ ಅಂತ ಡಿವೈಡ್ ಇರುತ್ತೆ. 1ನೇ ಕೌಂಟರ್ ಆದ ನಂತರ 2ನೇ ಕೌಂಟರ್ನಲ್ಲಿ ಮಾಲ್ ಹಾಕಿ ಕೆಳಗಡೆಯಿಂದ ಮೇಲ್ಗಡೆ ಆಪರಿಗೆ ಕಳಿಸಿ ಅಲ್ಲಿಂದ ಭತ್ತನ ಹದ ಮಾಡಿ ರೈಸ್ಗೆ ಕಳಿಸ್ತೇವೆ. ಸುಮಾರು 45,000 ರಿಂದ 50,000 ಚೀಲಗಳ ಸುರಿಮಳೆಯಾಗಿದೆ ನಮ್ಮ ಮಿಲ್ಗೆ. ಮಿಲ್ನಲ್ಲಿ ಮಾಡಿ ಕೆಲಸನ ಸುಸ್ತಾಗಿದೆ. 5 ನಿಮಿಷ ಟೇಕ್ ಅ ಬ್ರೇಕ್ ಗೈಸ್. ಸೊ ಫ್ರೆಂಡ್ಸ್, ಇವತ್ತಿನ ಕೆಲಸ ಬೆಳಗ್ಗೆಯಿಂದ ಇಲ್ಲಿವರೆಗೂ ಅರ್ಧ ಮುಗಿದಿದೆ, ಇನ್ನೂ ಅರ್ಧ ಇದೆ. ಆ ಅರ್ಧ ಮಾಡೋದ್ರಲ್ಲಿ ನಮ್ಮ ಕೆಲಸ ನಾವು ಮಾಡ್ತೀವಿ. ನನ್ನ ಸ್ಯಾಲ್ರಿ ನೋಡಿದ್ರೆ ನಾನೇ ಶಾಕ್ ಆಗಿಬಿಡ್ತೀನಿ. ನನ್ನ ಕೆಲಸ ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀವಿ. ಬೆಳಗ್ಗೆ ಫುಲ್ ಎನರ್ಜಿಯಿಂದ ಬಂದೆ ಬ್ರೋ, ಬಟ್ ಬ್ಯಾಟ್ರಿ ಪರ್ಸೆಂಟ್ ಇವಾಗ 1% ಉಳಿದ್ಬಿಟ್ಟಿದೆ. ಗುರು, ಇಲ್ಲಿರೋ ಮಷಿನ್ಗಳಿಗೆ ರೆಸ್ಟ್ ಇದೆ ಗುರು, ನನಗೆ ಮಾತ್ರ ರೆಸ್ಟೇ ಸಿಗ್ತಾ ಇಲ್ಲ ಬೆಳಗ್ಗೆ ಅಂತ. ಸೊ ಟೈಮ್ ಬಂದುಬಿಟ್ಟು 1:30-2 ಗಂಟೆ ಆಗಿದೆ. ನಾನು ಇವಾಗ ಲಂಚ್ಗೆ ಹೋಗ್ತಿದ್ದೇನೆ. ಲಂಚ್ ಮುಗಿಸ್ಕೊಂಡ್ಬಂದ್ಬಿಟ್ಟು ಸಾಯಂಕಾಲ ಮತ್ತೆ ಲೋಗ್ನ ಶುರು ಮಾಡ್ತೀನಿ ಗೈಸ್. ಟೇಕ್ ಅ ಬ್ರೇಕ್. ಸೊ ಗೈಸ್, ಇದು ಬಂದುಬಿಟ್ಟು ಮಾಸ್ಟರ್ ಅಂತ ಹೇಳ್ಬಿಟ್ಟು ಡ್ರೈ ಬಿಟ್ಟಿರ್ತೀವ. ಅದರ ಟೆಂಪ್ರೇಚರ್ ನಾವು 4 ಗಂಟೆಗೊಮ್ಮೆ 5 ಗಂಟೆಗೊಮ್ಮೆ ಚೆಕ್ ಮಾಡ್ತಾ ಇರಬೇಕು. ಟೆಂಪ್ರೇಚರ್ ಬಂದುಬಿಟ್ಟು 12 ಇರಬೇಕು. 12 ಇದ್ದರೆ ನಾವು ಆಪರ್ ತೊಗೊಂಡ್ಬಿಟ್ಟು ಸ್ಟೀಮ್ ಬಿಟ್ಟು ಆಮೇಲೆ ಅಕ್ಕಿನ ಒಳ್ಳೆ ಡ್ರೈ ಮಾಡಿಬಿಟ್ಟು ಆಮೇಲೆ ರೈಸ್ ಮಿಲ್ಗೆ ಕಳಿಸಿ ಭತ್ತದಂತ್ರ ಅಕ್ಕಿ ರೆಡಿ ಆಗುತ್ತೆ ಬ್ರೋ. ನೋಡಿದೆ ಬರ್ತಾನೆ ಇರಲಿಲ್ಲ ಬ್ರೋ. ನಾನಂತರೂ ಸೈಕಾಗ್ಬಿಟ್ಟೆ, ಯಾವಾಗ ಬರುತ್ತೆ ಅಂದ್ಬಿಟ್ಟು ಇನ್ನೂ ಒಂದು ಸಲ ಚೆಕ್ ಮಾಡಿದೆ, 2 ಸಲ ಚೆಕ್ ಮಾಡಿದೆ. ಸ್ವಲ್ಪರಲ್ಲಿ ಇತ್ತು ಬ್ರೋ. ಲಾಸ್ಟ್ ಸಲ ಚೆಕ್ ಮಾಡಿಬಿಡ್ತೀನಿ, ಬಂದರೂ ಬರ್ಬೋದು ಈ ಸಲ ಅಂದ್ಬಿಟ್ಟು ಚೆಕ್ ಮಾಡಿದೆ. ಇನ್ನೊಂದು ಸಲ ತೋರಿಸ್ತು ಬ್ರೋ, ತಲೆ ಐಪಾಗ್ಬಿಡ್ತು. ಹಂಗಾಗಿ ಪೂರ್ತಿನ ಕ್ಯಾಟ್ ಮಾಡಿಬಿಟ್ಟು ಇನ್ನೂ ಬೇಡ ಏನು ಬೇಡ ಅಂತಂದು ಇನ್ನೊಂದು ಲಾಸ್ಟ್ ಹೊಡೆದು ಹೋಗ್ಬಿಟ್ಟೆ ಬ್ರೋ. ಸಾಕಾಗಿಬಿಡ್ತು. ಮತ್ತೆ ಒಂದು ಸಲ ಬೇರೆ ಕಡೆಯಿಂದ ಭತ್ತ ತಂದುಬಿಟ್ಟು ಪಟ್ ಹೊಡೆದ್ಬಿಟ್ಟು ಅದನ್ನು ಆರಿಸಿ ಇನ್ನೂ ಇದ್ರೊಳಗೆ ಬರೋಂಗೆ ಮಾಡಿಬಿಟ್ಟು ಇದ್ರಾಗಿಂತ ನಾನು ಸೀದಾ ಡ್ರೈಗೆ ಹಾಕಿಬಿಟ್ಟು ಡ್ರೈ ಒಳಗಡೆ ಬಿಸಿ ಭತ್ತ ತಣ್ಣಗಾಗಿ ಬಂದುಬಿಟ್ಟು ಅಲ್ಲಿಂದ ಸೀದಾ ರೈಸ್ ಮಿಲ್ಗೆ ಹೋಗುತ್ತೆ ಗಾಯ್ಸ್. ಇದು ಪೂರ್ತಿ ತಣ್ಣಗಾಗೋಕ್ಕೆ ಸುಮಾರು 4 ಗಂಟೆ ಬೇಕು. ಅದರಿಂದ ನಾನು ಸ್ವಲ್ಪ ರೆಸ್ಟ್ ತಗೊಂಡು ಬರ್ತೀನಿ ಗಾಯ್ಸ್. ಹೋಗ್ಬಿಟ್ಟು ಬಂದರೆ ಬ್ರೋ, ಸುಮ್ಮನೆ ಒಬ್ಬನೇ ಇದ್ನಲ್ಲ, ತಲೆಗೆ ಏನೇನೋ ಶಾರ್ಟ್ ಬೀಳ್ತಾಯಿತ್ತು. ಹಂಗಾಗಿ ಒಂದು ಡೈಲಾಗ್ ನೆನಪಾಯ್ತು. ಡೈಲಾಗ್ ಏನಂತ ನೀವೇ ಒಂದ್ಸಲ ಕೇಳ್ಬಿಡಿ ಬ್ರೋ. ನಗ್ನಗ್ತಾ ಕೆಲಸ ಮಾಡಬೇಕು ಗುರು, ಇಲ್ಲಾಂದರೆ ಕೆಲಸನೇ ನಮಗೆ ಮಾಡಿ. ಹಾಗೆ ನೀವೆಲ್ಲ ಯಾವ್ಯಾವ ಕೆಲಸ ಮಾಡ್ತೀರಂತ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ.